ಇಷ್ಟು ದಿನ ಕೈದಿಂದ ಬೇಗ ನಿಂತು ಮೇಡಮ್ ಮೇಡಮ್ ಅಂತ ಮಾತಾಡ್ತಿದ್ದೆ ತಾನೆ. ಭಯ ಅಷ್ಟೇ ಅಲ್ಲ, ಪ್ರೀತಿ ಇತ್ತು. ಆದ್ರೆ ತೋರ್ಸಕ್ಕೆ ಅವಕಾಶ ಇರಲಿಲ್ಲ ಅಷ್ಟೇ. ಸತ್ಯ ಸಾಬೀತ್ ಮಾಡಿದ್ಮೇಲೆ ಪ್ರಮೋಷನ್ ತಗೊಂಡು ಅತ್ತೆ ಅಂತ ಇದ್ದೀನಿ ಅಷ್ಟೇ. ನನ್ಗೆ ಗೊತ್ತು ನಿಮ್ ಒಳ್ಳೆ ತನಕ ಬೆಟ್ಟ ತೂಕ ಇದೆ, ನಿಮ್ ಸಿಟ್ಟಿಗೆ ಅರ್ಧ ರಾಗಿ ಕಾಳಿನ ತೂಕ ಇದೆ ಅಂತ. ಈಗ ಮಾತಾಡ್ಬಿಟ್ರೆ ನಾನ್ ನಿನ್ನ ಒಪ್ಕೊಂಡ್ಬಿಡ್ತೀನಿ ಅನ್ಕೊಂಡ್ಯಾ? ಒಪ್ಕೊಳ್ಳೋದಷ್ಟೇ ಅಲ್ಲ, ಅಪ್ಕೊಂಡ್ರೆ ನನ್ ಸಂತೋಷ ಅಷ್ಟೇ. ನೀವ್ ಅಪ್ಕೊಂಡ್ರೆ ನಿಮ್ ತೋಳಲ್ಲಿ ತಲೆ ಚಾಚಿ ಮಗುವಿನ ತರ ಇಟ್ಬಿಡ್ತೀನಿ. ಪ್ರೀತಿಸಕ್ ಶುರು ಮಾಡಿದ್ರೆ ಅತ್ತೆ ಅಮ್ಮನಷ್ಟೇ ಒಳ್ಳೆಯವರು ಅಂತ ಅವ್ರಿಗೆ ಗೊತ್ತು ಅತ್ತೆ. ಈಗ ಮಾತಾಡಿದ್ರೆ ನಾನ್ ಕರಗ್ತೀನಿ ಅನ್ಕೊಂಡ್ಯಾ? ನೀವು ಕರೆಕ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ಕರೆಕ್ಟೇ ಇದ್ರೆ ಆ ಕೋಪ ನನ್ನ ಕಾಡ್ತಾ ಇರುತ್ತತ್ತೆ. ನೋಡು, ನಾನ್ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನಾನ್ ನಿಮ್ಮ ಮನೆ ಸೊಸೆ ಅಂತ ಒಪ್ಕೊಂಡಿಲ್ಲ. ನನ್ ಮಗನ್ಗೆ ನೀನ್ ಇಷ್ಟ ಇಲ್ಲ ಅಂದ್ಮೇಲೆ ನನಗೂ ಇಷ್ಟ ಆಗಲ್ಲ ಅಷ್ಟೇ. ನನಗೆ ಕಹಿ ಮಾತ್ರನ ಸಿಹಿ ಅಂತ ಚಿಟ್ಟೆ ಕೊಡಕ್ ಬರಲ್ಲ. ಆ ಕಹಿ ಮಾತ್ರನ ಸಿಹಿ ಅಂತ ಸುಳ್ಳು ಹೇಳಿ ನಿಮಗ್ ತಿನ್ಸಕ್ಕೂ ಬರಲ್ಲ. ನಾನು ಕಹಿನ ಕಹಿ ಅಂತಾನೆ ಕೊಡ್ತೀನಿ. ಅದು ನಿಮ್ಗೆ ಇವತ್ತು ಇಷ್ಟ ಆಗದೆ ಇರ್ಬೋದು, ಆದ್ರೆ ಮುಂದೆ ಒಂದಿನ ಅದ್ರ ನಿಜವಾದ ಬೆಲೆ ನಿಮ್ಗೆ ಗೊತ್ತಾಗುತ್ತೆ. ನನಗೆ ನಿಮ್ ಮಗ ನನ್ನ ಒಪ್ಕೊಂಡ್ರೆ ಸಾಧುವತ್ತೆ. ನಿಮ್ ಮಗನ ಪ್ರಾಣ ಆಗಿರೋ ನೀವು ನನ್ನ ಇಷ್ಟಪಡ್ಬೇಕು, ಅದೇ ನನ್ನ ಆಸೆ. ಹಾಗಾದ್ರೆ ಇಡೀ ಜೀವನ ನಿಮ್ಗೆ ನಿರಾಸೆನೆ ಬಿಡು. ಈ ಸರಿತ ಯಾವತ್ತೂ ಬದಲಾಗಲ್ಲ. ನೀವು ನಿಮ್ಮ ಅತ್ತೆ ಮಗನಿಗೆ ಒಳ್ಳೆ ಸೊಸೆ, ನಿಮ್ ಗಂಡಂಗೆ ಒಳ್ಳೆ ಹೆಂಡತಿ, 3 ಗಿತ್ತಿಗೆ ಪ್ರೀತಿ ಅಕ್ಕ, ಶಾಮ್ಗೆ ಪ್ರೀತಿಯ ದೊಡ್ಡಮ್ಮ. ಈ ಮನೆಯಿಂದ ಅನಿಕೆ ಅನನ್ಯ ಕೂಡ ಎಷ್ಟು ಪ್ರೀತಿಯಿಂದ ನಿಮ್ಮನ್ನ ಅತ್ತೆ ಅಂತ ಕರೀತಾರೆ. ನನಗೆ ಯಾಕತ್ತೆ ಚೂರಿ ಚೂರು ಪ್ರೀತಿನ ಕೊಡ್ತಿಲ್ಲ? ನೀವು ತಪ್ಪು ಮಾಡಿಲ್ಲ ಅಂತ ಸಾಬೀತು ಮಾಡ ಇರ್ತಾನೆ, ಇನ್ನು ಯಾಕೆ ನನ್ನ ದೂರ ಇಟ್ಟಿದ್ದೀರಾ? ನಾನು ಕೇಳಿದ್ದು ಪ್ರೀತಿ ತಾನೆ, ಅಷ್ಟೇ ಅಲ್ವಲ್ಲ? ಆಸ್ತಿಗೆ ತಗೊಂಡಿಲ್ಲ, ಅದನ್ನೇ ಹಾಳು ಮಾಡ್ಬಿಟ್ಟೆ. ಯಾಕೆ ನಾನು ಹೇಳಿದ್ದ ಅರ್ಥ ಆಗ್ಲಿಲ್ವಾ? ನನ್ನ ಮಗನೇ ನನ್ನ ಆಸ್ತಿ, ಇಲ್ಲಿ ನಿನ್ ಮಗ ನನ್ ಕಡೆ ವಾಲ್ಬೇಕಾನೆ ಅಂತ ಹೀಗೆ ಮಾತಾಡ್ತಾ ಇದ್ದೀರಾ? ಸಾಧ್ಯನೇ ಇಲ್ಲ. ನನ್ಗೆ 7 ಜನ್ಮ ಎತ್ತು ಬಂದ್ರು ನೀವು ಅಷ್ಟು ನಿಮ್ ಮಗನ ನಾನು ಪ್ರೀತಿಸೋದಿಕ್ಕೆ ಸಾಧ್ಯನೇ ಇಲ್ಲ. ನಾನು ಕೇಳ್ತಾ ಇರೋದು ಆ ಪ್ರೀತಿಗೆ ನಂಗೂ ಒಂಚೂರು ಕೊಡಿ ಅಂತ ಅಷ್ಟೇ. ನನ್ ಪ್ರೀತಿನ ಯಾರಿಗ್ ಕೊಡ್ಬೇಕು ಯಾರಿಗ್ ಕೊಡ್ಬಾರ್ದು ಅಂತ ಡಿಸೈಡ್ ಮಾಡೋದು ನಾನ್. ನಿಮ್ ಪ್ರೀತಿನ ಯಾರಿಗ್ ಕೊಡ್ಬೇಕು ಅಂತ ಡಿಸೈಡ್ ಮಾಡೋದು ಹೇಗೆ ನಿಮ್ ಇಷ್ಟನೋ ಹಾಗೆ ನನ್ನ ಅತ್ತೆನ ನನ್ನ ಅತ್ತೆ ಅಂತ ಕರಿಬೇಕೋ ಬೇಡವಾ ಅಂತ ಡಿಸೈಡ್ ಮಾಡೋದು ನನ್ನ ಇಷ್ಟ ಅಲ್ವಾ ಅತ್ತೆ? ಅತ್ತೆ ಚಿಕ್ಕೋರಿ ಮಿಕ್ಸ್ ಕಾಫಿ ನಿಮ್ಗೋಸ್ಕರ ಅಂತಾನೆ ಮಾಡಿದ್ದೀನಿ, ಕುಡಿ ತಂಗಾಡ. ಅತ್ತೆ ಅಯ್ಯೋ ಸಂಬಂಧ ಫೋನ್ ಮಾಡ್ತಿದಾರಲ್ಲ. ಹೇಳಿ ಸಂಬಂಧ ಅವ್ರೆ. ಓ ಕಾಂತಮ್ಮ, ಕಲ್ ಶಾಂತ ಬಡ್ಡಿ ಪೈಸಾ ತಂದ್ಕೊಡ್ತೀನಿ ಅಂತ ಹೇಳ್ತಿರಲ್ಲ, ಏನಾಯ್ತು? हमारा मीटर तो चालू है, देखो सुबह से वेट कर लो, याद बनेगा? देखो कांतಮ್ಮ, लेट आದ್ರೆ ನಿಮ್ ಪತಿ ಹತ್ರ ಬೇಟಿ ಹತ್ರ ಬಾತ್ करना पड़ेगा. ಅಯ್ಯೋ ಮನೆ ಹತ್ರ ಮಾತ್ರ ಬರ್ಬೇಡಿ. ಮನೆ ಹತ್ರ ಬಂದು ನನ್ನ ಪತಿನ ಬೇಟಿನ ಭೇಟಿ ಮಾಡಿದ್ರೆ ನನಗೆ ತೊಂದ್ರೆ. ದುಡ್ಡಿಗೆ ತಗೊಂಡ್ಬಂದು ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಲ್ಲ, ತಂದ್ಕೊಡ್ತೀನಿ. ठीक है, मेरा बड्डी का पैसे लेके जल्दी आ जाओ. ತಡ ಆದ್ರೆ ನಾನು ನಿಮ್ ಗಡಿಗೆ ಬರ್ತೀನಿ ಅಷ್ಟೇ. ಇಲ್ಲ ತಂದ್ಕೊಡ್ತೀನಿ. ಸರಿ ಬಂದ್ರೆ ನಿಮ್ಗೆ ಒಳ್ಳೇದು. ಬಡ್ಡಿ ದುಡ್ಡು ಇವ್ರ ಅಪ್ಪ ಮನೆ ದುಡ್ಡು ಕೇಳೋ ತರ ಕೇಳ್ತೀರ. ದುಡ್ಡಿಗೆ ತಗೊಂಡು ಮುಖದಲ್ಲಿ ಬಿಸಾಕ್ತಿ. ಅಯ್ಯೋ ದುಡ್ಡಿಗೆ ತಗೊಂಡು ಕೊಡ್ತೀನಿ ಅಂತ ಹೇಳ್ಬಿಟ್ಟೆ. ನೀರು ಅಲ್ಲಿ 12,000 ರೂಪಾಯಿ ಇಟ್ಟಿದ್ದೆ, 1 ರೂಪಾಯಿನೂ ಕಾಣ್ತಿಲ್ಲ. ಯಾರಾದ್ರೂ
ತಗೊಂಡ್ರಾ? ನಾನು ಖರ್ಚು ವೆಚ್ಚ ಏನು ಅಂತ ನಿಮ್ಗೆ ಗೊತ್ತು. ತಗೊಂಡೋಗಿ ನಾನು ನಿಮ್ಗೆ ಹೇಳೇ ತಗೋತೀನ. ಎಷ್ಟು? 11,000 ಕೊಟ್ಟು ಮೇಕಪ್ ಕಿಟ್ ತಗೊಂಡೆ ಅಲ್ವಾ? ಅದು ಎಲ್ಲಿಂದ ಬಂತು? ಅಮ್ಮನ ದುಡ್ಡು. ನನ್ನ ಮನೆ ನಾನು ತಗೊಂಡೆ. ಅದಕ್ಕೆ ನೀನ್ ಯಾರೇ? ಅಮ್ಮನ ದುಡ್ಡ? ಅದಕ್ಕೆ ನಿಮ್ಗೆ ಅಮ್ಮ ಎಲ್ಲ ಇದ್ದಾರೆ? ನಿಮ್ಮ ಎಲ್ಲ ತಗೊಂಡ್ಯಾ? ನಿಮ್ ಮನೆ ಎಲ್ಲ ಇದೆ? ಇದು ನನ್ ಗಂಡನ ಮನೆ. ನೀನ್ ತಗೊಂಡಿರೋದು ನನ್ ಗಂಡನ ಸಂಪಾದನೆ, ಮಹಾ ಸಂಪಾದನೆ. ಗೊತ್ತಿರೋ ಬಿಲ್ಡಪ್ ನೋಡಿದ್ರೆ ನೀನು ಕೋಟಿ ಕೋಟಿ ಸಂಪಾದನೆ ಮಾಡಿರೋ ತರ. 12,000 ನಾನು ತಗೊಂಡಿಲ್ಲ, 11,000 ಅಷ್ಟೇ. ಈಗ 1,000 ಬಾಕಿ ಇದೆ. ತಗೊಂಡು ನನ್ನ ಮುಖದ ಮೇಲೆ ಜಾಸ್ತಿ. ಅಯ್ಯೋ ವಯಸ್ಸಲ್ಲಿ ಹೊರ ಬುದ್ಧಿ ಕಲಿಸಿಲ್ಲ, ಇವಾಗ ಹೊರ ಏನ್ ಪ್ರಯೋಜನ? ಏನೇನ್ ಕೇಳಬೇಕು? ಅವ್ನು ನೋಡಕ್ಕಾಗಲ್ಲ, ಮನೆಯಿಂದ ಆಚೆ ಕಳ್ಸೋಲ್ಲ. ಜನ್ಮ ಕೊಟ್ಟಿದ್ದಕ್ಕೆ ಬೆಳೆಸಿದಕ್ಕೆ ಅದೆಷ್ಟು ಖರ್ಚು ಮಾಡಿದ್ದೀರಾ ಹೇಳಿ? ಮದ್ವೆ ಆಗಿ ಹೋದ್ಮೇಲೆ ಬಡ್ಡಿ ಸಮೇತ ಬಿಸಾಕ್ತೀನಿ. ನೋಡಲ್ಲ ಅಹಂಕಾರ. ನೀವ್ ಇಲ್ಲಿದ್ದೀರಾ? ನಾನು ಲಾಡಲ್ಲೆಲ್ಲ ಉಳ್ಕೊಂಡ್ ಬಂದೆ. ಏನ್ ಗೊತ್ತಾ, ಇವತ್ತು ನನಗೆ ತುಂಬಾ ಖುಷಿ ಆಗ್ತಿದೆ. ಅದೇ ಪರೀಕ್ಷೆ ಮುಗಿಸಿ ಬಂದು ಅತ್ತೆ ದೇವರಿಗೆ ಆ ಸೀತಾ ಮತ್ತೆ ಕೈ ಮುಟ್ಟಾಗ ಅವ್ರ ಮನ್ಸಲ್ಲಿ ಅದು ಎಷ್ಟು ನಿಧಾನತೆ, ಎಷ್ಟು ಸಂತೋಷ ಇತ್ತು. ಅಷ್ಟೇ ನನ್ಗೆ ಅಷ್ಟೇ ಸಂತೋಷ ನನ್ನ ಮನ್ಸಲ್ಲೂ ಆಗ್ತಿದೆ. ಈ ಕತ್ತಿಗೆ ತಾಳಿ ಬಿದ್ದ ಕ್ಷಣದಿಂದ, ಈ ಮನೆಗೆ ಸೊಸೆಯಾಗಿ ಬಂದ ಕ್ಷಣದಿಂದ ನನ್ನೇ ಬಂದಿರೋ ಅಪಾದನ ಸುಳ್ಳು ಅಂತ ಯಾವಾಗ ಸಾಬೀತ್ ಮಾಡ್ಲಿ ಅಂತ ಒಂದೇ ಒಂದು ಯೋಚನೆ ಕಾಡ್ತಾ ಇತ್ತು. ಇವತ್ತು ಸಾಬೀತಾಗಿ ಆ ಶಾಪಗಳೆಲ್ಲ ಕಳೆದೋಗಿದೆ. ಈ ಗಾಳಿ ಕೂಡ ಎಷ್ಟು ಪ್ರೆಷರ್ ಬೇಕಿದೆಯಲ್ಲ. ಏನ್ ಹೇಳಿ ಬರ್ತಾ ಇದ್ಯಾ? ಹಲೋ ಡಿಫೆಕ್ಟರ್, ತಪ್ಪು ಮಾಡಿದ ಅಂತ ಪ್ರೂವ್ ಆಯ್ತು. ತಪ್ಪು ಮಾಡಿದ್ಯಾರು, ಆಟ ಆಡಿದ್ಯಾರು ಅಂತ ಇವತ್ತು ಎಲ್ರಿಗೂ ಗೊತ್ತಾಯ್ತು. ಇನ್ನು ನೀವು ತಪ್ಪಿಗೆ ಸುಮ್ಮನೆ ಕೂತು ಇವಳು ನನ್ನ ಹೆಂಡತಿ ಅಂತ ಒಪ್ಕೋಬೇಕು ಅಷ್ಟೇ. ನಿಮಗೆ ಅಂತ ಒಂದಿಷ್ಟು ರೈಟ್ಸ್ ಇರುತ್ತೆ, ಅದನ್ನ ನೀವು ಒಪ್ಕೊಳ್ಳಿ ಬಿಡಿ. ನಾನು ಒಂದೊಂದಾಗಿ ಹೆಸರು ಮಾತ್ರ ಹೋಗ್ತೀನಿ. ಅರ್ಥ ಆಯ್ತಾ? ಅಲ್ಲ, ನೀವು ಇಷ್ಟೊಂದು ಸೀರಿಯಸ್ ಆಗಿ ಮಾತಾಡ್ತಾ ಇದ್ರು, ನೀವು ಬರೀ ಲ್ಯಾಪ್ಟಾಪ್ ನೋಡ್ತಾ ಇದ್ರಲ್ಲ, ನನ್ನ ನೋಡೋಕೆ ಅಷ್ಟು ಕಷ್ಟನಾ? ಈಗ ನಾನು ಏನ್ ಮಾಡ್ಬೇಕು? ನಿನ್ ಜೊತೆ ಸೇರಿ ಡ್ಯಾನ್ಸ್ ಮಾಡ್ಬೇಕಾ? ನಾನು ಇಲ್ಲ, ನೀವು ಡ್ಯಾನ್ಸ್ ಮಾಡಬೇಕು ಅಂತ ಹೇಳಿದ್ರೆ ನಮ್ದು ಓಕೆ. ಯಾಕಪ್ಪ ಆಗಿರ್ಬೇಕಾ ಅಥವಾ ನೀನ್ ಯಾವಾಗಲೂ ಇರಿಟೇಟ್ ಮಾಡ್ತಿರ್ತೀರ. ಈಗ ಆಡೋದು, ಡ್ರಾಮಾ ಮಾಡೋದು, ಯಾವಾಗ ನೋಡೋದು ನಾನು 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 ಅಂತ ಕೂಗ್ತಾ ಇರ್ತೀರ. ಇದೆಲ್ಲ ನೋಡ್ತಾರೆ ನನ್ಗೆ ಕಿರಿಕಿರಿ ಹಿಂಸೆ ಆಗ್ತಾ ಇದೆ. ಅಲ್ಲದೆ ಇನ್ನೂ ಈಗೋಣ, ನಾನ್ ಗೆದ್ದೆ ನೀನ್ ಸೋತೆ ಅಂತ ಬೇಸರನ? ನಾನ್ ತಪ್ಪು ಮಾಡಿದ ಅಂತ ಗೊತ್ತಾದ್ಮೇಲೆ ಯಾಕೆ ಸಿಟ್ಟು? ನೀವ್ ಮಾತು ಕೇಳ್ತಾ ಇದ್ರೆ ತಪ್ಪು ಮಾಡಿದ ಅಂತ ಸಾಬೀತು ಮಾಡಿದ್ರು ಒಂದು ಅಪರಾಧ ಅನಿಸ್ತಿದೆ. ಏನ್ ಅನ್ಸೋದು? ಈ ತಪ್ಪಿಗೆ ಮೂಲ ಕಾರಣ ಯಾರು? ನಿಮ್ ತಾಯಿ, ನಿಮ್ ಅಕ್ಕ. ಮೋನಿಕನ ಈ ಮನೆ ಸೊಸೆ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದಾಗ ನೀನ್ ಅಲ್ಲೇ ಇದ್ರೆ ನಿಮ್ಗೆಲ್ಲ ಗೊತ್ತಿತ್ತು ತಾನೆ. ನೀನ್ ನಿಜವಾಗ್ಲೂ ಒಳ್ಳೆ ಆಗಿದ್ರೆ ನಮ್ಮ ಮನೆ ಅಲಂಕಾರ ಮಾಡೋಕ್ ಬಂದಾಗ್ಲೇ ಹೇಳ್ಬೇಕಾಗಿತ್ತು, ಅಥವಾ ಮದ್ವೆ ಮಂಟಪದಲ್ಲಿ ಅಲಂಕಾರ ಮಾಡೋಕ್ ಬಂದಾಗ್ಲೇ ಹೇಳ್ಬೇಕಾಗಿತ್ತು. ಯಾಕೆ ಹೇಳಿಲ್ಲ? ಯಾಕಂದ್ರೆ ಆ ಡ್ರಾಮಾದಲ್ಲಿ ನೀನು ಭಾಗಿಯಾಗಿದ್ದೆ. ಇಲ್ಲರಿ, ಅದು ನನ್ನ ತಪ್ಪಲ್ಲ. ಅಮ್ಮ ಬಲವಂತ ನಮ್ಮ ಬಲವಂತ ಮಾಡಿದ್ರು, ಅಕ್ಕ ಒತ್ತಾಯ ಮಾಡಿದ್ಲು. ಅದು ಒಂದ್ಸಲ ಆಗಿದ್ರೆ ಒಪ್ಕೊಳ್ತಾ ಇದ್ದಾರೆ, ಅದಾಗ ಎಷ್ಟಲ್ಲ. ಈ ಮನೆಗೆ ಅಲಂಕಾರ ಮಾಡಕ್ ಬಂದಾಗ ನಿನ್ಗೆಲ್ಲ ಗೊತ್ತಿತ್ತು ತಾನೆ. ಪ್ರೋಗ್ರಾಮ್ಗೆ ನೀನು ಕವಿತೆ ಎದುರು ಬಂದಿದ್ದೆ, ಅದು ನೀನ್ ನಾಟಕ ಭಾಗ ತಾನೆ. ಅವತ್ತು ಪ್ರೋಗ್ರಾಮ್ ಅಲ್ಲಿ ಹಾಡಿದ್ಯಾರು? ನೀನಾ, ನಿಮ್ಮ ಅಕ್ಕನ? ಅವತ್ತು ಪ್ರೋಗ್ರಾಮ್ ಅಲ್ಲಿ ಸ್ಟೇಜ್ ಇಂದ ನಿಂತ್ಕೊಂಡು ಹಾಡ್ತಾ ಇದ್ದಿದ್ದು ನೀನೇ. ಅಂದ್ರೆ ಸ್ಟೇಜ್ ಮೇಲೆ ತಾನೇ ಹಾಡ್ತಾ ಇರೋ ತರ ಪೋಸ್ ಕೊಟ್ಟಿದ್ದು ಯಾರು? ನಿಮ್ಮ ಅಕ್ಕ ತಾನೆ. ಮೊನ್ನೆ ದೇವ್ರ ಮನೇಲಿ ಕೂತು ಭಕ್ತಿ ಗೀತೆ ಹಾಡ್ತಾ ಇದ್ದಲ್ಲ, ನನ್ಗೆ ಅವತ್ತೇ ಡೌಟ್ ಬಂತು. ಈಗ ಬನ್ನಿ ಎಲ್ಲೋ ಕೇಳಿದೀನಿ ಬಂದು ಅವತ್ತಿನ ಪ್ರೋಗ್ರಾಮ್ ವಿಡಿಯೋ ನೋಡಿದ್ರೆ ನೀನ್ ಹಾಡೋದು, ಅದಕ್ಕೆ ನಿಮ್ಮ ಅಕ್ಕ ಲಿಪ್ಸಿಂಗ್ ಮಾಡೋದು ಗೊತ್ತಾಯ್ತು. ಡ್ರಾಮಾ ಮಾಡಿದ್ಮೇಲೆ ನೀನ್ ತಪ್ಪೇ ಮಾಡಿಲ್ಲ ಅಂತ ಹೇಗೆ ಹೇಳ ಬರ್ತ್ಯಾ? ಮದುವೆ ಆಗ್ಬೇಕು ಅನ್ನೋದು ನಿಮ್ ಉದ್ದೇಶ
ಆಗಿದ್ದಿಲ್ಲ. ಬೇಡ ಅಂತ ನಾನು ಆಚೆ ಹೋಗ್ಬೇಕಾದ್ರೆ ಈಗ ಬಲವಂತ ಮಾಡಿ ಬೆದರಿಕೆ ಹಾಕೋದು. ಬೇರೆ ದಾರಿ ಇಲ್ಲದೆ ಮದುವೆ ಆದೆ. ನಿಮ್ಗೆ ಗೊತ್ತು ತಾನೆ, ನಿಮ್ಗಾದ ಮೋಸಕ್ಕೆ ನಾನು ಕಾರಣ ಅಲ್ಲ ಅಂತ ಗೊತ್ತಾದ್ಮೇಲೂ ನನ್ನ ದೂರ ಇರೋದಕ್ಕೆ ಅರ್ಥ ಏನು? ನನ್ನ ಹೆಂಡತಿ ಅಂತ ಒಪ್ಕೊಳ್ತಾ ಇರೋದಕ್ಕೆ ಕಾರಣ ಏನು? ಕಾರಣ ಒಂದಲ್ಲ, ಸಾವಿರ ಇದೆ. ಯೋಚನೆ ಮಾಡು. ನನ್ನ ಮೊದಲನೇ ಭೇಟಿಯಿಂದ ಈ ಕ್ಷಣದವರೆಗೆ ಯೋಚನೆ ಮಾಡು. ಜಾಸ್ತಿ ಇದೆ. ಯಾರಿಂದ ಏನೇ ಕೆಲಸ ಮಾಡಿಸಿದ್ರು ಅವ್ರಿಗೆ ಟಿಪ್ಸ್ ಕೊಡೋದು ನನ್ನ ಅಭ್ಯಾಸ. ಈ ಚಿತ್ರ ನಾನೇ ಕೊಡ್ತಾ ಇರೋ ಟಿಪ್ಸ್. ಇಷ್ಟರಲ್ಲಿ ಮುಂದೆ ಒಂದು ಪಾಯಿಂಟ್ ಇದೆಯಾ ನಿನ್ನ ಇಷ್ಟಪಡೋಕೆ? ರೋಡಲ್ಲಿ ಆಕ್ಸಿಡೆಂಟ್, ಆಫೀಸಲ್ಲಿ ಗಲಾಟೆ, ದೇವಸ್ಥಾನದ ಕಿರಿಕಿರಿ, ರೋಡು, ಮನೆ, ಪ್ರತಿಯೊಂದು ಕಡೆ ಪ್ರತಿಯೊಂದು ನಿಮಿಷ ಕೂಡ ನಿನ್ನ ಇರಿಟೇಟ್ ಮಾಡ್ತಾನೆ ಇದೆಯಾ? ಈ ತರ ಕಿರಿಕಿರಿ ಮಾಡೋನ್ನ ಯಾರಾದ್ರೂ ಹೆಂಡತಿ ಅಂತ ಒಪ್ಕೊಂಡ? ನೆವರ್. ಸತ್ಯನ ಪ್ರೂವ್ ಮಾಡಿದ ತಕ್ಷಣ ಎಲ್ಲ ಸರಿ ಹೋಗಲ್ಲ. ನೆನ್ಪಿಟ್ಟ, ಸತ್ಯನ ಪ್ರೂವ್ ಮಾಡಿದ್ರೆ ನಾನ್ ನನ್ನ ಹೆಂಡತಿ ಅಂತ ಒಪ್ಕೊಳ್ತೀನಿ ಅಂತ ಯಾವತ್ತಾದ್ರೂ ಹೇಳಿದ್ದೀನಿ? ಇಲ್ಲ ತಾನೆ? ನೀನ್ ಸತ್ಯನ ಪ್ರೂವ್ ಮಾಡಿದ್ದಕ್ಕೆ ನಿನ್ಗೆ ಈ ಮನೆ ಜಾಗ ಸಿಗಿದೆ. ಇನ್ನೂ ಇದೆಯಾ? ನಾನು ಎಲ್ಲಾ ಕಡೆ ಹುಡ್ಕೊಂಡ್ ಬಂದೆ. ತಗೊಂಡ್ ಹೋಗ. ಗೌರಿ, ಯಾಕೆ ಹೇಳ್ತಾ ಇದೀಯಾ? ಯಾಕೆ ಬಂದ್ರ ಸಿಕ್ಕತ್ತು? ಯಾರು ಎದೆ ಹೇಳಿದ್ರು ಗಂಡ ಅವನೇನಂದ ಯಾವತ್ತೂ ಒಪ್ಪಿಗೆ ಸಿಕ್ಕತ್ತೆ. ಕರೆದಿಲ್ಲ. ನಿಮ್ಗೆ ಮನೆ ಜಾಗ ಇದೆ, ಅದೇ ಮನ್ಸ ಜಾಗ ಇದೆ ಅಂತ ಸುಖ ಕುಂತಾಗ ಹೇಳ್ಬಿಟ್ಟು ಹೋದ ಸಿಗತ್ತೆ. ಎಷ್ಟೇ ಹೋರಾಡಿದ್ರು ಹಿಂಸ್ಗಿಲಕ್ಕೆ ಕೈಯಲ್ಲಿ ಆಗ್ತಾ ಇದ್ವಲ್ಲ. ಅದಕ್ಕೋಸ್ಕರ ಇಷ್ಟೊಂದು ಹೇಳ್ತಾ ಇದೀಯ? ಅದು ಬೇಡ, ಬಾ ಅನ್ಸುತ್ತೆ. ಅದು ಬಾ ಅಂತ ಹೇಳಿದ್ರ ಕೂತ್ಕೋ. ಹಿಂಗೆ ಮಲ್ಗೆ ಹೂ ಮುಸಿ ಚೆನ್ನಾಗಿ ಅಲಂಕಾರ ಮಾಡಿ ಅವ್ನ್ ಹೂ ಕಳ್ಸೋಣ ಅಂತ ನಾನು ಎಷ್ಟು ಖುಷಿ ಖುಷಿಯಾಗಿ ಬಂದೆ ಗೊತ್ತಾ? ನೀನ್ ನೋಡಿದ್ರೆ ಚಿಕ್ಕ ಮಗು ತರ ಹತ್ಕೊಂಡ್ ಕೂತಿದ್ಯಲ್ಲಮ್ಮ. ನೋಡು ಗೌರಿ, ಹೆಣ್ಮಕ್ಳಿಗೆ ನಾಚಿಕೆ ಇರ್ಬೇಕು, ಗಂಡ್ ಮಕ್ಳಿಗೆ ಆ ನಾಚಿಕೆನ ಮರೆತು ನಾಜೂಕಿರ್ಬೇಕು. ಆದ್ರೆ ಏನ್ ಮಾಡೋದು ಹೇಳು, ನಮ್ಮನೇಲಿ ಅವ್ನು ನಾಜೂಕ್ ಕಮ್ಮಿ, ನಿನಗೆ ನಾಚಿಕೆ ಕಮ್ಮಿ. ಸುಮ್ಮನೆ ತಮಾಷೆ ಮಾಡ್ದೆ ನೋಡಿ. ನೋಡು ಗೌರಿ, ಈ ಗಂಡಸು ಸೈಕಾಲಜಿನೇ ಇಷ್ಟು. ಅವ್ರ ಮನಸ್ಸಿನ ಆಳದಲ್ಲಿ ಎಷ್ಟೇ ಪ್ರೀತಿ ಇದ್ರು ಅದನ್ನ ತೋರ್ಸಕ್ಕೆ ಹಾಳಾಗಿರೋ ಹೇಗೂ ಅಡ್ಡ ಬರುತ್ತೆ. ವಿವೇಕಿನ ಸಿಗ್ತಾನಿದ್ದಾನೆ. ಅವ್ರಿಗೆ ನಿಮ್ ಮೇಲಿರೋ ಮುನ್ಸಿಗೆ ಮನ್ಸಲ್ಲಿ ಜಾಗ ಇಲ್ಲ ಅಂತ ಹೇಳ್ಬಿಟ್ಟ. ಹೌದನ್ ಮಾತ್ರಕ್ಕೆ ಅದ್ ನಿಜ ಆಗತ್ತಾ? ಅವ್ರು ಹೇಳಿದ ನಿಜನ ಅಲ್ವಾ ಚಿಕ್ಕತ್ತೆ? ಇಷ್ಟು ದಿನ ನಾನು ತಪ್ಪು ಮಾಡಿಲ್ಲ ಅಂತ ಗಂಟೆಗೆ ಹೋರಾಡ್ದೆ, ಅದನ್ನ ಸಾಬೀತು ಕೂಡ ಮಾಡಿದೆ. ಆದ್ರೆ ನನ್ ಗಂಡ ನನ್ನ ಹೆಂಡತಿ ಅಂತ ಒಪ್ಕೋತಾ ಇಲ್ವಲ್ಲ. ಇನ್ನು ಏನ್ ಬೇಕಾದ್ರೂ ಸಹಿಸ್ಕೊಳ್ತಾರೆ ಚಿಕ್ಕಪ್ಪ. ಆದ್ರೆ ಗಂಡನೇ ಅವಳನ್ನ ಹೆಂಡತಿ ಅಂತ ಒಪ್ಕೊಳ್ತಾ ಇದ್ರೆ ಮಾತ್ರ ಸಹಿಸ್ಕೊಳ್ಳಲ್ಲ. ಅಯ್ಯೋ ಚಿ, ಹೆಂಗೆ ಮನ್ಸು ಮಾಡಿದ್ರೆ ಗಂಡ ಒಂದ್ ಗೆರೆ ಹಾಕಿ ಅದನ್ನ ದಾಟಿರೋವಾಗ ನೋಡ್ಕೋಬಹುದು ಗೊತ್ತಾ? ಆದ್ರೆ ಅವ್ರು ನನ್ನ ಗೆರೆಯಿಂದ ಆಚೆ ಇಟ್ಟಿದಾರಲ್ಲ ಚಿಕ್ಕತ್ತೆ, ಅಲ್ಲಲ್ಲ ಗೌರಿ, ಅದು ಅವ್ನಿಗೆ ಅವ್ನು ಹಾಕೊಂಡಿರೋ ಗೆರೆ. ಅದು ನನಗೆ ದಾಟಕ್ಕೆ ಎಷ್ಟೊತ್ತು ನಾನ್ ದಾಟಿದ್ರು ಅವ್ನ ಕಡೆ ತಿರುಗಿ ನೋಡ್ತಾ ಇಲ್ವಲ್ಲ. ಅವ್ರ ಕಣ್ಣಲ್ಲಿ ನಾನು ಮನೆಗೆ ಉಸಿರಾಕಿರೋ ಜೀವ ಅಷ್ಟೇ. ಹಾಗಾದ್ರೆ ಆ ಜೀವ
ಆಗ್ಬೇಕು ಅಂದ್ರೆ ಏನ್ ಜೀವನ ಆಗ್ಬೇಕು. ನೋಡು ಬನ್ನಿ, ಅವನು ನಿನ್ ಕೊರಳಿಗೆ 3 ಗಂಟೆ ಹಾಕಿ ತಾಳಿ ಕಟ್ಟಿದ್ದಾನೆ. ಹಾಗಂದ್ರೆ ಅವಳು ನಿನ್ನ ಶಿಷ್ಯ ಇರೋದು ಒಂದು ಧರ್ಮ. ಆದ್ರೆ ಚಿಕ್ಕತ್ತೆ ಯಾವ ಆದ್ರೂ ಇಲ್ಲ, ಗೀತು ಇಲ್ಲ. ಇಷ್ಟ ದಿನ ನಿನ್ ಮೇಲೆ ಇದ್ದಿದ್ದ ಅಪವಾದ ಅಪನಂಬಿಕೆ ಇವತ್ತು ಕ್ಲಿಯರ್ ಆಗಿದೆ. ಆ ಅನಿತಕ್ ಮಾಡಿದ ಒಂದೇ ಒಂದ್ ತಪ್ಪಿಂದ ನಿನ್ ವಿವೇಕ ಅನಿವಾರ್ಯವಾಗಿ ಮದ್ವೆ ಆಗ್ಬೇಕಾಯ್ತು. ಈಗ ಕತೆ ಬದಲಾಗಿದೆ ತಾನೆ. ಕೊರಳಿಗೆ 3 ಗಂಟೆ ಹಾಕಿ ತಾಳಿ ಕಟ್ಟಿದ್ದಾನೆ. ಚಿಕ್ಕಂತೆ ಯಾವ ಆದ್ರೂ ಇಲ್ಲ, ಗೀತು ಇಲ್ಲ. ಇಷ್ಟ ದಿನ ನೀನೇ ಇದ್ದಿದ್ದ ಅಪವಾದ ಅಪನಂಬಿಕೆ ಇವತ್ತು ಮನ್ಸಲ್ಲಿ ಯಾವುದೇ ಹಳೆ ಸಂಶಯ ಕೀಳಾದ್ರೂ ಇಟ್ಕೋಬೇಡ. ಅವರೆಲ್ಲ ಸಿಟ್ಟಲ್ಲಿದ್ದಾರೆ ಬಿಡಿ ಚಿಕ್ಕದ್ದು. ಆದ್ರೆ ಅತ್ತೆ ಅವರೆಲ್ಲ ಸದಾ ದೂರ ಇರೋ ಕಡೆ ಮಾತಾಡ್ತಾರಲ್ಲ ಚಿಕ್ಕತ್ತೆ. ಅವ್ರು ಹೇಗಿದ್ರೆ ಅದು ದಡ್ಡಿ ಮಗ ಒಂದ್ಸಲ ನಿನ್ ಪ್ರೀತಿಗೆ ಬಿದ್ದು ದಾರಿಗೆ ಬಂದ್ರೆ ಆ ತಾಯಿ ತಾನಾಗೆ ಸರಿ ಹೋಗಲ್ಲ ಹೇಳು. ಗಂಡ ದಾರಿಗೆ ಬಂದ್ರೆ ಅತ್ತೆ ತಾನಾಗೆ ವೇಲಿಗೆ ಬರ್ತಾರೆ. ಅಷ್ಟಕ್ಕೂ ಈ ಗೌರಿ ಅಂದ್ರೆ ಕಣ್ಣೀರತ್ತ ಸುಮ್ಮನೆ ಕೂರೋಳಲ್ಲ. ಕಣ್ಣೀರ್ ಕಾಣೋ ಗೌರಿ ಹೀಗಿದ್ರೆ ಚೆನ್ನಾಗ್ ಕಾಣಲ್ಲ. ಕೆಟ್ಟದ್ದನ್ನ ಕೆಟ್ಟವನ್ನ ಸುಟ್ಟು ಬೂದಿ ಮಾಡೋ ಅಗ್ನಿ ಪುತ್ರಿ ತರ ಇರ್ಬೇಕು ನೀನು. ಇಡೀ ಮನೆ ನಿಮ್ ಅತ್ತೆ ಸರಿತಾರ ಎದುರಿಸಿ ಕಣ್ಣಿಟ್ಟು ಮಾತಾಡೋ ಧೈರ್ಯ ಇರೋದು ನಿಮ್ಗೊಬ್ಳಿಗೇನೆ. ಅಂತ ಅವ್ರನ್ನ ಎದುರಿಸಿದ್ದು ಈ ಮನೆ ಸತ್ಯಗಳನ್ನ ಪ್ರೂವ್ ಮಾಡಿ ಧೈರ್ಯವಾಗಿ ಮುನ್ನುಗ್ಗು. ಅರ್ಥ ಆಯ್ತಾ? ಒಂದ್ ನಿಮಿಷ. ಇದ್ಯಾಕ್ ಚಿಕ್ಕತ್ತೆ ಮುಖದಲ್ಲಿ ಒಂದು ಸಣ್ಣ ನಗು ತರಿಸ್ಕೊಂಡು ಧೈರ್ಯವಾಗಿ ವಿವೇಕ್ ಹತ್ರ ಹೋಗು. ಅವ್ನು ಈಗೋ ಕರ್ಗೋವರೆಗೂ ಅವ್ನ ಮನಸ್ಸು ನಾವರೆಗೂ ಅವ್ನ್ ಬೆನ್ಬಿಡ್ಬೇಡ. ಅಲ್ಲ ಇಷ್ಟ ಯಾಕಿರುತ್ತೆ ಗೊತ್ತಾ? ಗಂಡ ನನ್ನಿಂದ ತಪ್ಪಿಸ್ಕೊಂಡಿರೋ ಹಾಗೆ ಕಂಡಾಗತ್ತೆ. ಅವ್ನು ಯಾರನ್ನ ಅಷ್ಟು ಸುಲಭವಾಗಿ ಇಷ್ಟಪಡಲ್ಲ. ಇಷ್ಟಪಟ್ರೆ ಪ್ರಾಣ ಹೋಗೋ ತರ ಪ್ರೀತಿಸ್ತಾನೆ. ಅವನು ಇದ್ದಕ್ಕಿದ್ದಾಗೆ ನೀನನ್ನ ಒಪ್ಕೊಳ್ಳೋಕೆ ಕಷ್ಟ ಆಗಿರುತ್ತೆ. ಆ ಕಷ್ಟ ಕೂಡ ಇಷ್ಟ ಆಗಿ ಬದಲಾಯಿಸೋದು ನಿನ್ ಕೆಲಸ. ಅಲ್ಲಿ ಹೋದ್ಮೇಲೆ ಹೇಗೆ ಏನು ಅಂತ ಎಲ್ಲ ನಾನು ಹೇಳ್ಕೊಡ್ಬೇಕಾ? ಹೋಗಿ ಸಿಕ್ಕತ್ತೆ. ಇಷ್ಟು ನಾಚಿಕೆ ಸಾಕು. ಇದೆಲ್ಲ ನಾಜೂಕಾಗಿ ಹೇಗ್ ಮಾಯ ಮಾಡ್ಕೊಂಡು ನೋಡು. ಮತ್ತೆ ಯಾಕೆ ಬಂದೆ? ಬರಲೇಬೇಕಲ್ವಾ? ಯಾಕೆ ಬರ್ಬೇಕು? ಯಾಕೆ ಅಂದ್ರೆ ಬಿಸಿಲು ಅಂದ್ರೆ ನನ್ಗೆ ಇಷ್ಟ ಇಲ್ಲ. ನೀನು ಉತ್ತರ ಅಂದ ತಕ್ಷಣ ಸೂರ್ಯ ಹುಟ್ಟೆ ಇರ್ತಾನ. ಮಳೆ ಬಂದ್ರೆ ಶೀತ ಆಗುತ್ತೆ. ನಾನು ಬರ್ಬೇಡ ಅಂದ್ರೆ ಮಳೆ ಬೇಗ ಇರುತ್ತಾ? ಹಾಗೆ ಗಂಡನಿಗೆ ಇಷ್ಟ ಇಲ್ಲ ಅಂತ ಹೆಂಡತಿ ದೂರ ಇರೋದೇ ಆಗಿದ್ರೆ ಈ ಜಗತ್ತಲ್ಲಿ ಕುಟುಂಬ, ಮನೆ, ಸಂಸಾರ, ಮಕ್ಕಳು ಅನ್ನೋ ಕಾನ್ಸೆಪ್ಟ್ ಇಷ್ಟಿತ್ತ? ನೀವೇ ಹೇಳಿ. ಮತ್ತೆ ಮತ್ತೆ ಅದೇ ಮುಖ ನೋಡಿದ್ರೆ ನಡವಳಿಕೆ ನೋಡಿದ್ರೆ ನಿಮ್ಗೆ ಇರಿಟೇಷನ್ ಅಂತ ನನ್ಗೆ ಗೊತ್ತು. ಯಾವ್ದು ಮುಲಾಜಿಲ್ದೆ ಮುಖದ ಮೇಲೆ ಗುಡ್ಡಾಗಿ ಹೇಳ್ತಾ ಇದ್ದೀರ. ಆದ್ರೆ ನನ್ಗೆ ಏನ್ ಅನ್ಸುತ್ತೆ, ನನ್ ಮನ್ಸಲ್ಲಿ ಏನಿದೆ ಅಂತ ನಾನು ಯಾವತ್ತಾದ್ರೂ ಹೇಳಿದೆ ನನ್ಗೆ? ಹಾಗಿದ್ರೆ ನಿನ್ಗೂ ನನ್ನ ಇರಿಟೇಷನ್ ಅನಿಸ್ತಾ ಇಲ್ಲ? ನೀನ್ ಮಾತಾಡದೆ ಇದ್ರು ಆ ನಿನ್ ಕಣ್ಗಳು, ಆ ನಿನ್ ಲುಕ್ಕು ಎಲ್ಲ ನೋಡಿದ್ರೆ ನಿನ್ ಮನ್ಸಲ್ಲಿ ಏನಿದೆ ಅಂತ ನಮ್ಗೆ ಅರ್ಥ ಆಗ್ತಾ ಇದೆ. ಯಾಕೆ ಇರ್ತಾ ಇದೆಯಾ ಈಗ? ನನ್ ಮನ್ಸಲ್ಲಿರೋದು ನಿಮ್ಗೆ ಅರ್ಥ ಆಯ್ತು ಅಂತ ಹೇಳಿದ್ರಲ್ಲ, ಅದಕ್ಕೆ ನಗು ಬಂತು. ನಿಜ ಹೇಳಿ, ನನ್ನ ಮನ್ಸಲ್ಲಿರೋ ಭಾವನೆಗಳು ನೀವು ಯಾವತ್ತಾದ್ರೂ ನೋಡಿದ್ದೀರಾ? ಇಷ್ಟು ಮಾತಾಡ್ತೀರ, ನಿನ್ನ ಮನಸ್ಸು ನೋಡಿದ್ಯಾ? ನಾನೇ ನನ್ನ ಫೀಲಿಂಗ್ಸ್ ಏನು ಅಂತ ನಿಮ್ಗೆ ಅರ್ಥ ಆಗಿದ್ಯಾ? ನೀನ್ ಮಾತಾಡಲ್ಲ, ಯಾರು ಅರ್ಥನೇ ಮಾಡ್ಕೊಂಡಿದ್ರು. ಮಾತಿಗೂ ಬಲವಂತದಿಂದ ಆದ ಮದುವೆ ಇದು. ನಿಮ್ಗೆ ಗಂಡಿದೆ ಅಂತ ಹೇಳ್ತಾ ಇರ್ತೀಯಲ್ಲ, ತಿಂಗ್ಳಾಗ್ದೆ ಇದು ನಾನು ಇಷ್ಟಪಟ್ಟ ಮದುವೆಲ್ಲ. ಮದುವೆ ಮಂಟಪದಲ್ಲಿ ಹೈಗ್ರಾಮದ್ದು ನಿಮ್ ಕುತ್ತಿಗೆ ತಾಳಿ ಕಟ್ಟ ಪರಿಸ್ಥಿತಿ ಬಂತು. ಅಲ್ಲಿ ಎಲ್ಲರೂ ಒಂದು ಹೆಂಗೆ ಅನುಮತಿಗೆ ಅಂತ ಮಾತಾಡ್ತಾ ಇದ್ರು.
ಆದ್ರೆ ಮನೆಯಲ್ಲೇ ಆಗ್ತಿದೆ ಅಂತ ಹೇಳಿದ ಅಲ್ಲಿ ತಪ್ಪು ಅದು ಸರಿ ಅನ್ಸ್ಕೊಂಡು ನಾನು ತಪ್ಪಾಗಿಂತ ಮೀಡಿಯಾದವರು ಬಾಯ್ತು ಮಾತಾಡ್ತಾ ಇದ್ದು ಶ್ರೀಮಂತರು ಬಡವರು ಅನ್ಯಾಯ ಮಾಡ್ತಿದ್ದಾರೆ ಅದರಲ್ಲಿ ಯಾರಿಗೂ ನಾನು ಕಾಣಿಸ್ತಾ ಇಲ್ಲ ನನ್ನ ಮದುವೆ ಕೂಡ ಯಾವುದೋ ಇಷ್ಟದಾಗ ನಡೀತಾ ಅಲ್ಲಿ ಮನೆಯವರಿಗೆ ತನ್ನ ಮನೆ ತರ ಗೌರವ ವಹಿಸಿ ಮಗ ಕಾಣಿಸ್ತಾ ನಿಮ್ಗೆ ಕಟ್ಕೊಂಡಿರೋ ತುದಾನ್ ಕಡೆ ಶ್ರೀಮಂತ ಗಂಡ ಕಾಣಿಸ್ತಾ ನನಗೆ ಆ ಕ್ಷಣದಿಂದ ಈ ಕ್ಷಣದವರೆಗೂ ನಾನು ಯಾರು ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ನನ್ನನ್ನ ನೋಡ್ತಾ ಇದ್ದೀನಿ ಆದ್ರೆ ಒಳ್ಳೆ ಜೊತೆ ಕಣ್ಣೋಗಿಲ್ಲ ನನಗೂ ಬರ್ತಿತ್ತು ನನಗೂ ಕನ್ಸಿತ್ತು ಅದ್ರ ಬಗ್ಗೆ ಯಾರಾದ್ರೂ ಕೇಳಿದ ದಾನ ಸರಿ ಮಾಡೋ ಅರ್ಜೆನ್ಸಿ ಇತ್ತು ಅಷ್ಟೇ ಆ ಅರ್ಜೆನ್ಸಿ ಕಳೆದೋಗಿದ್ದು ನನ್ನ ಜೀವನ ಜೊತೆಗೆ ನಿನ್ ಜೀವನ ಕೊಡ್ತು ನಿಮ್ಗೆ ನಾನು ಇಷ್ಟ ಇಲ್ಲ ನನಗೆ ನೀನ್ ಇಷ್ಟ ಇಲ್ಲ ಆದ್ರೂ ನಿಮ್ಗೆ ಸತ್ಯನ ಪ್ರೂವ್ ಮಾಡು ಅಂತ ಹೇಳಿ ಯಾಕೆ ಗೊತ್ತು ನೀನೇ ಹೇಳ್ತೀಯಲ್ಲ ನಾನು ನಿನ್ ಮನಸ್ಸು ನೋಡೇ ಇಲ್ಲ ಎಲ್ಲೋ ಒಂದ್ ಕಡೆ ಆ ಮನಸ್ಸು ತಪ್ಪು ಮಾಡೋ ಮನ್ಸಲ್ಲ ಅಂತ ನನ್ ಮನ್ಸು ನೋಡಿತ್ತು